ಮಸಾಲೆ ಉಳಿತಪ್ಪ ಅಂತಂದ್ರೆ ಇದನ್ನ ನೀವು ಒಂದು 2-3 ದಿನ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಬೋದು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ. ಪಾಕಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಸಣ್ಣವರಿದ್ದಾಗ ಮಳೆಗಾಲದಾಗ ಮತ್ತು ಥಂಡ್ಯಾಗ ರಾತ್ರಿ ಊಟಕ್ಕಂಥೇಳಿ ನಮ್ಮ ಅವ್ವಾರು ಒಂದು ಸ್ಪೆಷಲ್ ರೈಸ್ ಮಾಡ್ತಿದ್ರಿ. ಭಾಳ ಸಿಂಪಲ್ ರೈಸ್ ಐತದೇನು ಭಾಳ ಸ್ಪೆಷಲ್ ರೆಸಿಪಿ ಏನಿಲ್ಲ. ಬಟ್ ಸಣ್ಣಗಿರ್ತಾಗ ನಮ್ಗೆ ಅದೊಂದು ಏನೋ ಖುಷಿ. ಇವತ್ತು ಮಳೆ ಬಂದಿತ್ತಲ್ಲಿ ಸ್ವಲ್ಪ ಥಂಡಿ ಅನ್ಸಕತ್ತಿತ್ತು. ಸೊ ಆ ರೈಸ್ ಮಾಡೋಣ ಅಂತೇಳಿ ನೆನಪಾಗಿತ್ತು, ಮಾಡಕತ್ತೀನಿ. ನಿಮ್ಮ ಜೊತೆನೂ ಆ ರೆಸಿಪಿ ಶೇರ್ ಮಾಡಕತ್ತೀನಿ. ಮೇ ಬಿ ನಿಮ್ಗೆ ಲೈಕ್ ಆಗ್ಬೋದು. ನೀವು ಏನರ ಈ ಥರದ ರೈಸ್ ತಿಂದಿದ್ರಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಮೊದಲು ನಾ ಇಲ್ಲಿ ಕುಕ್ಕರ್ನಾಗ 1 ಕಪ್ಪಷ್ಟು ಅಕ್ಕಿ ಹಾಕಕತ್ತೀನಿ ರೀ. ಇದು ರೇಷನ್ ಅಕ್ಕಿ. ಈ ರೆಸಿಪಿಗೆ ರೇಷನ್ ಅಕ್ಕಿನ ಉಪಯೋಗಿಸ್ತಾರೆ. ನಿಮ್ಮ ಕಡೆ ರೇಷನ್ ಅಕ್ಕಿ ಇಲ್ಲ ಅಂತಂದ್ರೆ ಅಥವಾ ನಿಮ್ಗೆ ರೇಷನ್ ಅಕ್ಕಿ ಬೇಡ ಅಂತಂದ್ರೆ ನೀವು ರೆಗ್ಯುಲರ್ ಡೈಲಿ ಅನ್ನ ಮಾಡೋಕ್ಕೆ ಯಾವ್ದು ಅಕ್ಕಿ ಉಪಯೋಗಿಸ್ತಿರಲ್ಲ ಅದನ್ನು ಉಪಯೋಗಿಸಿದ್ರು ನಡಿತೈತಿ. ಬಟ್ ಆ ಟೇಸ್ಟ್ ಬರೋಂಗಿಲ್ಲ. ಆಮೇಲೆ ಒಂದು 1/4 ಕಪ್ಪಷ್ಟು ತೊಗರಿಬೇಳೆ ಹಾಕಿ ಇದನ್ನು ಒಂದು 2-3 ಸಲ ಸ್ವಚ್ಛಂಗೆ ತೊಳಿಬೇಕು. ರೇಷನ್ ಅಕ್ಕಿ ಸ್ವಲ್ಪ ಧೂಳು ಮಣ್ಣು ಇರ್ತಾವಲ್ರಿ, ಸ್ವಚ್ಛಂಗೆ ತೊಳಿಬೇಕಾಗ್ತೈತಿ. ಇವು ನಮ್ಮ ಹೊಲದ ತೊಗರಿಬೇಳೆ. 1 ಭಾಗ ನೀವು ತೊಗರಿಬೇಳೆ ತೊಗೊಂಡ್ರಪ್ಪ ಅಂದ್ರೆ 3 ಭಾಗ ಅಕ್ಕಿ ತೊಗೋಬೇಕು. ಒಂದು 15-20 ನಿಮಿಷ ಇದನ್ನು ನೆನೆಸಿ ಇಡಬೇಕು. ಚಲೋ ತಂಗಿದು ನೆನೆಯಬೇಕು. ನಾ ಇಲ್ಲೇ ಒಂದು 4-5 ಕಪ್ ನೀರು ಹಾಕಿಡಕತ್ತೀನಿ ರೀ. ನೀವು ನಿಮ್ಮ ಅಕ್ಕಿ ನೋಡ್ಕೊಂಡು ನೀರು ಹಾಕ್ರಿ. ಯಾಕಂದ್ರೆ ಅಕ್ಕಿ ಹಳೆದಿತ್ತಪ್ಪ ಅಂತಂದ್ರೆ ನೀರು ಜಾಸ್ತಿ ಹಿಡಿತೈತಿ, ಹೊಸದಿದ್ರೆ ಸ್ವಲ್ಪ ಕಡಿಮೆ ಹಿಡಿತೈತಿ, ನೋಡ್ಕೊಂಡು ಹಾಕ್ರಿ. ಅಲ್ಲಿ ತನ ಈ ರೈಸ್ಗೆ ಹಾಕಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳಕತ್ತೇನೆ ರೀ. ಕಡಾಯಿ ಬಿಸಿ ಮಾಡಕಟ್ಟಿನ ಅದ್ರಾಗ ಕಟ್ ಮಾಡಿದ ಒಂದು ಉಳ್ಳಾಗಡ್ಡಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಉಳ್ಳಾಗಡ್ಡಿನ ಚಲೋ ತಂಗೆ ಹುರಿತೀನಿ. ಇನ್ನೂ ತನ ಈ ಥರ ರೈಸ್ ನೀವು ತಿಂದಿರಲಿಲ್ಲ ಅಂತಂದ್ರೆ ಒಂದು ಸಲ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ನಿಮ್ಗೆ ಗ್ಯಾರಂಟಿ ಲೈಕ್ ಆಗ್ತೈತಿ. ಉಳ್ಳಾಗಡ್ಡಿನ ಹಿಂಗೆ ಚಲೋ ತಂಗೆ ಹುರಿದ್ಮೇಲೆ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡಕತ್ತೀನಿ ರೀ. ಆಮೇಲೆ ಇದೇ ಕಡಾಯಿ ಒಳಗೆ ಒಂದು 4 ಬದ್ನೆಕಾಯಿ ಹಾಕಿ ಹುರಿಯಾಕತ್ತೀನಿ. ಚಲೋ ತಂಗೆ ಒಂದು ತೊಳೆದು ಕಟ್ ಮಾಡಿ ನೀರಾಗ ಹಾಕಿಟ್ಟಿದ್ದೆ. ಈಗ ನೀರು ಬಸದ್ಬಿಟ್ಟು ಕಡಾಯಿ ಒಳಗೆ ಹಾಕಿ ಮೊದಲು ಇದನ್ನು ಹೈ ಫ್ಲೇಮ್ನಾಗ ಹುರಿತೀನಿ. ಸ್ವಲ್ಪ ಇವನ್ನ ಒಂದು 5 ಸೆಕೆಂಡ್ ಹುರಿದ ಮ್ಯಾಲೆ ಈಗ ಇದ್ರಾಗ ಎಣ್ಣೆ ಹಾಕಕತ್ತೀನಿ ರೀ. ನೀವು ಎಣ್ಗಾಯಿ ಪಲ್ಯ ಮಾಡೋಕೆ ಹೆಂಗೆ ಕಟ್ ಮಾಡ್ಕೋತೀರಲ್ರಿ ಬದ್ನಿಕಾಯಿ ಹಂಗೆ ಕಟ್ ಮಾಡಿರಿ. ಇದ್ರಾಗ ನೀರು ಹೋದ್ಮೇಲೆ ಎಣ್ಣೆ ಹಾಕ್ರಿ. ಮೊದಲು ಹಾಕಕ್ಕೆ ಹೋಗ್ಬೇಡ್ರಿ, ಸಿಡಿತೈತಿ. ಬದ್ನಿಕಾಯಿನ ಸ್ವಲ್ಪ ಮೆತ್ತಗಾಗೋತನ ಹುರಿದ್ರೆ ಸಾಕು, ತೆಗೆದ್ಬಿಡ್ರಿ. ಈ ಕಡೆ ನಮ್ಮ ಅಕ್ಕಿ ಮತ್ತು ಬೇಳೆ 2 ಸ್ವಲ್ಪ ನೆಂದಾವು. ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿ ಒಂದು 3-4 ಸೀಟಿ ಹೊಡೆಸ್ತೀನಿ ರೀ. ಅಲ್ಲಿ ತನ ಈ ಬದ್ನಿಕಾಯಿಗೆ ಹಾಕಕ್ಕೆ ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ. ಮಿಕ್ಸಿ ಜಾರ್ನಾಗ ಹುರಿದಿದ್ದು ಉಳ್ಳಾಗಡ್ಡಿ, ಒಂದು 2 ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು, ಒಂದು 5-6 ಸಿಪ್ಪಿ ಬಿಡಿಸಿದ ಬೆಳ್ಳುಳ್ಳಿ ಎಸಳು, ಒಂದು 2 ಟೀ ಸ್ಪೂನಷ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ, 1 ಟೀ ಸ್ಪೂನಷ್ಟು ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಬೆಲ್ಲ, ಒಂದು 2 ಟೇಬಲ್ ಸ್ಪೂನಷ್ಟು ಹುರಿದಿದ್ದು ಶೇಂಗಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಗುರಳ್ ಪುಡಿ ಅಥವಾ ಹುಚ್ಚಳ ಪುಡಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ, ಅದನ್ನು ನೀರು ಸಮೇತ ಹಾಕಿ ರುಬ್ಕೋತೀನಿ. ಅವಶ್ಯಕತೆ ಬಿದ್ದರೆ ಇನ್ನೂ ಸ್ವಲ್ಪ ನೀರು ಹಾಕ್ರಿ. ಅದರ ಭಾಳ ನೀರು ಹಾಕಕ್ಕೆ ಹೋಗ್ಬಾಡ್ರಿ. ಇದು ಸ್ವಲ್ಪ ಗಟ್ಟಿನೇ ಇರಬೇಕು. ಆಮೇಲೆ ಈ ಮಸಾಲೆ ಐತಲ್ರಿ, ಇದನ್ನು ಭಾಳ ನೈಸ್ ರುಬ್ಬಾರ್ದು, ಭಾಳ ಸಣ್ಣ ಜಿಣಗಂತಾರಲ್ಲ ಹಂಗಾಗ್ಬಾರ್ದು, ಸ್ವಲ್ಪ ಅವಳ್ಚೋಳ ಇರಬೇಕು. ಒಂದು ಸಲ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿರಿ. ಮಸಾಲೆನ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡಿರಿ. ಖಾರ ಉಪ್ಪು ಎಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಐತಿಲ್ಲ ಅಂತ ಚೆಕ್ ಮಾಡಿರಿ. ಏನರೇ ಕಮ್ಮಿ ಆಗಿತ್ತಪ್ಪ ಅಂತಂದ್ರೆ ಈಗ ಇನ್ನೊಂದು ಸ್ವಲ್ಪ ಹಾಕಿ ಮತ್ತು ಚಲೋ ತಂಗೆ ಮಿಕ್ಸ್ ಮಾಡಿರಿ. ಈ ಕಡೆ ನಮ್ಮ ಬದ್ನಿಕಾಯಿನೂ ಫುಲ್ ತಣ್ಣಗಾಗ್ಯಾವ್ರಿ. ಇದ್ರಾಗ ನಾವು ರೆಡಿ ಮಾಡಿದ ಮಸಾಲೆ ಇರುತ್ತಲ್ಲ ಅದನ್ನು ತುಂಬಬೇಕು. ಮಸಾಲೆ ಏನರೇ ಉಳಿತಪ್ಪ ಅಂತಂದರೆ ಇದನ್ನು ನೀವು ಒಂದು 2-3 ದಿನ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೋಬೋದು. ಬೇರೆ ಯಾವುದಾರೆ ಪಲ್ಯ ಮಾಡೋ ಮುಂದೆ ಈ ಮಸಾಲೆ ಹಾಕಿ ಪಲ್ಯ ಮಾಡಿರಿ, ಭಾಳ ಮಸ್ತ್ ಆಗ್ತೈತಿ. ನಾ ಇಲ್ಲಿ ಒಂದು 4 ಬದ್ನಿಕಾಯಿ ತೊಗೊಂಡಿನಿ. ಅದ್ರಾಗ ಮಸಾಲೆ ತುಂಬಾಕತ್ತೀನಿ. ನೀವು ನಿಮ್ಮ ಇಷ್ಟದ ಪ್ರಕಾರ ಬದ್ನಿಕಾಯಿನ ಹೆಚ್ಚು ಕಡಿಮೆ ಹಾಕೋಬೋದು. ಆಮೇಲೆ ಮಸಾಲೆ ತುಂಬಿದ್ಮೇಲೆ ಈ ಬದ್ನಿಕಾಯಿ ಇರ್ತಾವಲ್ರಿ, ಇವನ್ನ 1-2 ದಿನ ನೀವು ಹಿಂಗೆ ಇಟ್ಕೊಂಡು ರೊಟ್ಟಿ ಇಲ್ಲಾಂದ್ರೆ ಚಪಾತಿ ಜೋಡಿ ತಿನ್ಬೋದು. 2 ದಿನ ಇವು ಹಾಳಾಗೋದಿಲ್ಲ ರೀ. ಫ್ರಿಜ್ನಾಗೆ ಇಡೋ ಅವಶ್ಯಕತೆ ಇಲ್ಲ, ಹಂಗೆ ಹೊರಗೆ ಇಟ್ಕೊಂಡು ತಿನ್ಬೋದು. ಈ ಕಡೆ ಒಂದು 4 ಸೀಟಿ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ಚೆಕ್ ಮಾಡಕತ್ತೀನಿ ರೀ. ರೈಸು ಮಸ್ತ್ ರೆಡಿ ಆಗೈತಿ. ಈ ರೆಸಿಪಿಗೆ ಬ್ಯಾಳಿ ಮತ್ತು ಅಕ್ಕಿ 2 ಚಲೋ ತಂಗೆ ಮೆತ್ತಗೆ ಬೆಂದಿರಬೇಕು. ಆದ್ರೆ ರೈಸು ನೀರು ಅಳಕ ಆಗಿರಬಾರ್ದು.
ಇದು ಇನ್ನೂ ಬಿಸಿ ಇದ್ದಾಗನ ಇದ್ರಾಗ ನಾವು ರೆಡಿ ಮಾಡಿರ್ತೀವಲ್ರಿ ಬದ್ನಿಕಾಯಿ ಅವನ್ನ ಹಾಕಬೇಕು. ಭಾಳ ಅಂದ್ರೆ ಭಾಳ ಬಿಸಿ ಇರ್ತೈತಿ, ಹುಷಾರು. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಾವು ರೈಸ್ನಾಗ ಈ ಬದ್ನಿಕಾಯಿನ ಒತ್ತಿ ರೈಸ್ ಒಳಗೆ ತುರುಕಬೇಕು. ಆಮೇಲೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ಗ್ಯಾಸ್ ಆನ್ ಮಾಡಿರಿ. ಸಣ್ಣ ಉರಿ ಒಳಗೆ ಇದನ್ನು ಒಂದು 2 ನಿಮಿಷ ಬೇಯಿಸಿದ್ರೆ ಆತು. 2-3 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡಕತ್ತೇನೆ ರೀ. ನೋಡ್ರಿ, ಮಸ್ತ್ ಬಿಸಿ ಬಿಸಿ ಬೇಳೆ ಹಾಕಿ ಮಾಡಿದನ್ನ ರೆಡಿ. ಬಿಸಿ ಬಿಸಿ ರೈಸ್ ಮೇಲೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಜೋಡಿ ಮಸ್ತ್ ರೈಸ್ನ ಎಂಜಾಯ್ ಮಾಡಿರಿ. ಇವತ್ತಿನ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು? ನಿಮ್ಗೇನ್ರಿ ಚಲೋ ಅನಿಸಿತ್ತಪ್ಪ ಅಂತಂದ್ರೆ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡ್ರಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.